ಮೇಲೆ ಗಂಭೀರ ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ. ಸಜ್ಜ ರೊಟ್ಟಿ ಉಚ್ಚಲ ಚಟ್ನಿ ಖಾನಾವಳಿ, ಜೋಳದ ರೊಟ್ಟಿ ಬೆಂಡಿ ಪಲ್ಯ ಖಾನಾವಳಿ, ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ, ಶೇಂಗಾ ಒಳಗೆ ಹಸುವಿನ ತುಪ್ಪ ಖಾನಾವಳಿ, ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ, ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ, ರುಚಿಯುಕ್ತ, ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ, ರಕ್ತವಾಗಿ, ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ವಾಹಿನಿಯನ್ನ ವೀಕ್ಷಿಸ್ತಾ ಇರುವ ಎಲ್ಲ ಶರಣ ಬಾಂಧವರಿಗೆ ಶರಣು ಶರಣಾರ್ಥಿ. ನಾನು ರಂಜಿತಾ. ಖಾನಾವಳಿ ಅಂದ್ರೇನೆ ವಿಶೇಷ. ಉತ್ತರ ಕರ್ನಾಟಕ ಭಾಗದ ಜನರ ಊಟ ತಿಂಡಿಯ ಸೊಗಡು ಇದರಲ್ಲಿ ಅಡಗಿದೆ. ಊಟ ಹೇಗಿರಬೇಕು, ಊಟದಲ್ಲಿ ಕಾಯಿ ಪಲ್ಯ ತರಕಾರಿ ಎಷ್ಟು ತುಂಬಿರಬೇಕು ಅನ್ನೋದು ಉತ್ತರ ಕರ್ನಾಟಕ ಭಾಗದ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋ ಗಾದೆ ಮಾತಿದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟಕ್ಕೆ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ. ಆರೋಗ್ಯಕರ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ತಿನ್ನಬೇಕು. ಇದು ಉತ್ತರ ಕರ್ನಾಟಕ ಭಾಗದ ಜನರ ಧ್ಯೇಯ. ಅವರ ಊಟ ಉಪಚಾರ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋದೇ ಈ ನಮ್ಮ ಖಾನಾವಳಿ. ಇಂದಿನ ಖಾನಾವಳಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಹೊಸ ರುಚಿಯೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಉತ್ತರ ಕರ್ನಾಟಕ ಭಾಗದ ಹೊಸ ರುಚಿಯನ್ನ ಇವತ್ತು ನಮಗೆ ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಂಗಳಾ ಪಾಟೀಲ್ ಅವರು. ಮಂಗಳಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ನಿಮಗೂ ಕೂಡ ಶರಣು ಶರಣ. ಮಂಗಳಾ ಅವರೇ, ಎಲ್ಲಿಂದ ಬಂದಿರೋದು? ರಾಣೆಬೆನ್ನೂರಿನಿಂದ ಬಂದಿರೋದು.
ಮಂಗಳ ಅವರೇ, ಇವತ್ತು ನಮ್ಗೆ ಯಾವ ಪ್ರಸಾದವನ್ನು ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಪುಂಡಿ ಪಲ್ಯ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಪುಂಡಿ ಪಲ್ಯ ಮಾಡೋದಕ್ಕೆ ಏನೇನು ಬೇಕಮ್ಮ? ತೊಗರಿಬೇಳೆ, ಈರುಳ್ಳಿ, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪುಂಡಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಅರಿಶಿನ, ಜೀರಿಗೆ, ಮೆಂತ್ಯ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಹಸಿ ಕೊಬ್ಬರಿ. ಇಷ್ಟಿದ್ರೆ ಪುಂಡಿ ಪಲ್ಯ ಆಗುತ್ತೆ. ಶುರು ಮಾಡೋಣ ಹಾಗಾದರೆ. ನನಗೆ ಒಂದು ಕುಕ್ಕರ್ ಬರುತ್ತೆ. ಫಸ್ಟ್ ಕುಕ್ಕರ್ ಬೇಕು. ಕುಕ್ಕರ್ ತಗೊಳ್ಳಿ. ಬೇಳೆ ಒಂದು ಬೌಲ್ ಬೇಳೆಗೆ ಅರ್ಧ ಬೌಲು ಕಡಲೆಬೇಳೆ. ಕಡಲೆಬೇಳೆನೂ ನೆನೆಸ್ಕೊಳ್ಳೋದು ಬೇಕಾದ ಅಗತ್ಯ ಇಲ್ಲ ಇಲ್ಲ, ಹಂಗೆ ನಾನು ತೊಳೆದಿದ್ದೀನಿ ಅಂತ ಸ್ವಲ್ಪ ಅಷ್ಟೇ. ಒಂದು ಬೌಲು ತೊಗರಿ ಬೇಳೆ, ಒಂದು ಅರ್ಧ ಬೌಲು ಕಡಲೆಬೇಳೆ, ಕಡಲೆ ಬೀಜ, ಕಡಲೆಕಾಳು. ಕಡಲೆ ಬೀಜ, ಕಡಲೆಕಾಳು ಇವನು ಸ್ವಲ್ಪ. ಆಮೇಲೆ ಇದು ಸೊಪ್ಪುಗಳನ್ನು ಕೊಡಿ. ಎಲ್ಲ ಸೊಪ್ಪುಗಳನ್ನು ಹಾಕೋಣ. ಈಗ ಮೆಂತ್ಯ ಇದನ್ನ ಒಂದು ಬೌಲ್ ಹಾಕಿದ್ರೆ ಒಂದು ಬೌಲಷ್ಟು ಮೆಂತ್ಯ ಸೊಪ್ಪು. ಇದು ದಂಟಿನ ಸೊಪ್ಪು, ಪುಂಡಿ. ಇದು ಮೇನ್ ಪುಂಡಿ ಸೊಪ್ಪು. ಪುಂಡಿ ಸೊಪ್ಪು, ಈರುಳ್ಳಿ. ಇದು ಒಂದು ಈರುಳ್ಳಿ. ಒಂದು ಸ್ಪೂನ್ ಕೊಡಿ ಮೆಂತ್ಯ ಹಾಕಿ. ಅರ್ಧ ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಜೀರಿಗೆ, ಆಮೇಲೆ ಅರಿಶಿನ, ಆಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ, ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ಹಾಕ್ಬೇಕು. ಭಾಳ ಕೊಬ್ಬರಿನೂ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು. ಕೆಲವರು ಜಾಸ್ತಿ ತಿನ್ನೋರು ಇರ್ತಾರೆ, ಕೆಲವರು ಕಡಿಮೆ ತಿನ್ನೋರು ಇರ್ತಾರೆ. ಬೆಳ್ಳುಳ್ಳಿ, ಇದಕ್ಕಿದೆ ಖಾರನ? ಹಾಂ, ಇದೆ ಖಾರ. ಆಮೇಲೆ ಸ್ವಲ್ಪ ಜೀರಿಗೆ, ಇದನ್ನ ಮಿಕ್ಸಿ ಮಾಡಿ ಸಾಕು. ನಡೆಯುತ್ತೆ. ತಗೊಳ್ಳಿ. ಈಗ ಇದು ಹಾಕೋಬೇಕಲ್ಲಮ್ಮ? ಇದನ್ನೇ ಇದಕ್ಕೆ ಹಾಕಿ ಸ್ವಲ್ಪ ನೀರು ಕೊಡಿ. ಸಾಕಲ್ಲ ಇವಾಗ? ಸ್ವಲ್ಪ ಇದು ಅಷ್ಟೇ. ನಿಮಗೆ ಹುಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಕುಕ್ಕರ್ ಕೂಗಿಸ್ಕೊಳ್ಳೋದಾ? ಹಾಂ, ಈ ಕುಕ್ಕರ್ ಕೂಗಿಸ್ಕೊಳ್ಳೋದು. ಈಗ ಇದು ಹೀಗೆ ಬೇಯ್ತಾ ಇರಲಿ, ಅಲ್ಲಿ ತನಕ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಾವು ಖಾನಾವಳಿಯಲ್ಲಿ ನಾವು ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಖಾನಾವಳಿಗೆ ಮತ್ತೆ ಸ್ವಾಗತ. ಇದೀಗ 2 ವಿಸಿಲ್ ಆಯ್ತಲ್ಲ? ಆಯ್ತು, ಆಗಿದೆ. ಹಬೆ ಹೊರಗೆ ಹೋಗ್ಬೇಕಲ್ಲ? ಹೌದು, ಇದು ಸ್ವಲ್ಪ ಪ್ರೆಷರ್ ಇಳಿಬೇಕು ಅದರದ್ದು. ಅಲ್ಲಿ ತನಕ ಇನ್ನೊಂದು ಅಡಿಗೆ ನೋಡೋಣ. ಆಯ್ತು. ಏನು ಇದು ಪದರ್ಗಡುಬು ಅಂತ. ಪದರ್ಗಡುಬು ಮಾಡೋದಕ್ಕೆ ಏನೇನ್ರಿ? ಅದಕ್ಕೆ ಗೋಧಿ ಹಿಟ್ಟು, ಬೆಲ್ಲ, ಒಣ ಕೊಬ್ಬರಿ, ಗಸಗಸೆ, ಮೆಣಸಿನಕಾಳು, ಏಲಕ್ಕಿ, ಉಪ್ಪು, ಸ್ವಲ್ಪ ಎಣ್ಣೆ. ಈಗ ಪದರ್ಗಡುಬು ಮಾಡೋಕೆ ಶುರು ಮಾಡೋಣ. ಏನು ಮಾಡಬೇಕಮ್ಮ? ಫಸ್ಟು ಗೋಧಿ ಹಿಟ್ಟಿಗೆ 2 ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಕಲಿಸ್ಬೇಕು. ಒಂದು ಅರ್ಧ ತಾಸು ನೆನಿಬೇಕು. ಅದು ಕಸಕಸೆ ಬಿಸಿ ಮಾಡ್ಕೊಳ್ಳೋಣ. ಕಸಕಸೆ ಹುರ್ಕೊಡ್ತೀರಿ?
ಇದೊಂದು 2 ಸ್ಪೂನ್ ಇದೆ, ಇದನ್ನ ಹಾಕಿ ಹುರ್ಕೊಂಡು ಸ್ವಲ್ಪ ಸ್ವಲ್ಪ ಅಂದರೆ ಈಗ ಮಾಡೋ ಕ್ವಾಂಟಿಟಿ ಅಷ್ಟಿದೆ ಅಲ್ಲ, 1 ಕಪ್ಪಿಗೆ ಇಷ್ಟು ಸಾಕು. ಹಾಂ, ಅದು ಎಲ್ಲ ಹಾಕಿ ಮಿಕ್ಸಿ ಮಾಡಬೇಕು. ಬೆಲ್ಲ, ಒಣ ಕೊಬ್ಬರಿ, ಮೆಣಸಿನಕಾಳು, ಏಲಕ್ಕಿ ಇವೆಲ್ಲ ಹಾಕಿ. ಬೆಲ್ಲದಲ್ಲಿ ಐರನ್ ಇರುತ್ತೆ. ಈ ಕಸಕಸಿ ಅದು ಹೀಟ್, ಮೆಣಸಿನಕಾಳು ಇವೆಲ್ಲ ಸ್ವಲ್ಪ ಕಸಕಸೆ ಬಿಸಿ ಮಾಡಿದರೆ ವಾಸನೆ ಚೆನ್ನಾಗಿ, ಘಮ ಚೆನ್ನಾಗಿ ಬರುತ್ತೆ. ಸಾಕು ಸಾಕು, ಒಂದು ಜಾರ್ ಕೊಡಿ. ಸಾಕಲ್ಲ? ಸಾಕು. ಇವಾಗ ಏನು ಬೇಕು? ಈಗ ಒಣ ಕೊಬ್ಬರಿ ಕೊಡಿ. 1 ಬಟ್ಲಷ್ಟು ಒಣ ಕೊಬ್ಬರಿ. ಒಣ ಕೊಬ್ಬರಿ ತುರಿ ಹಾಕೋಬೇಕು. ಒಂದು 4 ಕಾಳು ಮೆಣಸು ಕೊಡಿ. ಏಲಕ್ಕಿ 2 ಏಲಕ್ಕಿ. ಬೆಲ್ಲ ಕೊಡಿ. ಬೆಲ್ಲನೂ ಕುಟ್ಕೊಳ್ಳೋದಕ್ಕೆ ಹಾಕೋದಮ್ಮ ಬೆಲ್ಲ? ಎಲ್ಲನೂ ಹಾಕಿ ಇದನ್ನು ಹೂರ್ಣ ಥರ ಮಾಡ್ಕೊಳ್ಳೋದು. 1 ಬಟ್ಲು ಕೊಬ್ಬರಿ ಇದ್ದರೆ 1 ಮುಕ್ಕಾಲು ಬಟ್ಲು ಬೆಲ್ಲ ಹಾಕೋದು. ಬೌಲ್ ಬೇಕಾ? ಈ ಥರ, ಅಂದರೆ ದೊಡ್ಡ ಬೌಲ್ ಕಲಿಸ್ಕೊಳ್ಳೋ? ಇಲ್ಲ, ಸ್ವಲ್ಪ ಸಣ್ಣದಾದ ಸಣ್ಣ ಬೌಲ್ ಸಾಕಾ? ಈ ಥರ ಈಗೇನಾದರೂ ಮಿಕ್ಸಿ ಮಾಡೋದಿದೆಯಮ್ಮ? ಇನ್ನೇನು ಮಿಕ್ಸಿ ಮಾಡೋದಿಲ್ಲ. ನನಗೊಂದು ಉಜ್ಜ ಮಣೆ ಕೊಡಿ. ಮಮ್ಮಿ ಅದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮ ಮನೆಯಲ್ಲಿ ನನಗೆ 4 ಜನ ಮಕ್ಕಳು. 4 ಜನ? 4 ಜನ, 3 ಜನ ಹೆಣ್ಮಕ್ಳು, ಒಬ್ಬ ಮಗ. ಈಗ ಮನೆಯಲ್ಲಿ ಮಗ, ಸೊಸೆ, 2 ಮೊಮ್ಮಕ್ಕಳು, ನಾನು, ನಮ್ಮ ಯಜಮಾನ ಇದ್ದೀವಿ. 3 ಜನ ಹೆಣ್ಮಕ್ಳಿಗೂ ಮದುವೆ ಆಗಿದೆ. 4 ಜನ ಮದುವೆ ಆಗಿದೆ. ಈಗ ಮಗ, ಸೊಸೆ, ಮೊಮ್ಮಕ್ಕಳ ಜೊತೆ ಕುಟುಂಬ. ಹಾಂ, ಇದನ್ನ ಕೊಡಿ. ಇದು ನೆನೆಸಿರೋ ಹಿಟ್ಟು, ಇದನ್ನು ಕೊಡಿ. ಅದನ್ನು ಹಚ್ಚಲಿಕ್ಕೆ ಹಿಟ್ಟು, 1 ಪಾತ್ರೆಯಲ್ಲಿ ಸ್ವಲ್ಪ ನೀರಿಡಿ. ನೀರು ಎಷ್ಟು ಬೇಕಮ್ಮ? ಅದು ಒಂದು ಅರ್ಧ ಮುಕ್ಕಾಲು ಪಾತ್ರೆ ನೀರಿಡಿ. ಅಂದರೆ ಕುದಿಯೋ ನೀರಲ್ಲಿ ಹಾಕಿ ತೆಗಿಯೋದು ಇದು. ನೀವು ತುಂಬು ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಅದು ತುಂಬ ಚೆನ್ನಾಗಿರುತ್ತೆ ತುಂಬು ಕುಟುಂಬದಲ್ಲಿ. ಮೊದಲೆಲ್ಲ ಮತ್ತು 20-30 ಜನ ಇರ್ತಿದ್ರು ತುಂಬು ಕುಟುಂಬದಲ್ಲಿ. ಅವಾಗೆಲ್ಲ 7-8 ಜನ ಮಕ್ಕಳು, ಸೊಸೆಯಂದರು, ಹೆಣ್ಮಕ್ಳು, ಬಂಧು ಬಳಗ ಎಲ್ಲ ತುಂಬಿಕೊಂಡಿರ್ತಿದ್ರು. ಅವಾಗೆಲ್ಲ ಖುಷಿ ಒಂದು ಹಬ್ಬ ಮಾಡಬೇಕಾದ್ರೆ, ಒಂದು ಏನಾದ್ರು ಫಂಕ್ಷನ್ ಮಾಡಬೇಕಂದ್ರೆ, ಮತ್ತು ಮನೆಯಲ್ಲಿ ಯಾರಾದರೂ ಕಾಯಿಲೆ ಬಿದ್ದರೆ ಒಬ್ರಿಗೊಬ್ರು ಹೆಲ್ಪ್ ಆಗ್ತಾಯಿದ್ರು. ಆಮೇಲೆ ಮನೆಯಲ್ಲಿ ಹೇಗೆ ಟೈಮು ಹೊತ್ತೋಗುತ್ತೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅವಾಗ. ಈಗೆಲ್ಲ ಇಬ್ಬರಿಬ್ಬರೇ ಒಬ್ಬೊಬ್ಬರೇ ಇರೋದು. ಈಗ ಜಾಸ್ತಿ ಜನ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಅವಾಗ ಹಾಗಿರ್ತಿರ್ಲಿಲ್ಲ. ಎಲ್ಲ ಒಬ್ರಿಗೊಬ್ರು ಮಾತಾಡೋದು, ಎಲ್ಲರೂ ಸಂತೋಷ, ಸುಖ ದುಃಖವನ್ನೆಲ್ಲ ಹಂಚ್ಕೊಳ್ತಾ ಇದ್ರು. ಅವಾಗ ಅದು ಡಿಪ್ರೆಷನ್ ಅನ್ನೋ ಪ್ರಶ್ನೆನೇ ಇರ್ತಿರ್ಲಿಲ್ಲ ಅವಾಗ. ಈಗ ತುಂಬ ಆಗಿದೆ ಅದು. ಯಾರಾದರೂ ಹಿಂಗೆ ಜೊತೆಗಿದ್ದಾಗ ಸಣ್ಣ ಪುಟ್ಟ ಈ ಮಕ್ಕಳು ಜಗಳಾಡ್ತಿರ್ತಾರೆ. ಯಾರಾದರೂ ಈಗ ಒಂದು ಒಟ್ಟು ಕುಟುಂಬದಲ್ಲಿ 1-2 ಅಣ್ಣ ತಮ್ಮಗಳು ಮಕ್ಕಳು ಹಿಂಗೆ ಇದ್ದಾಗ ಅವು ಮಕ್ಕಳು ಜಗಳಾಡಿದರೆ ದೊಡ್ಡವರು ಸಹ ಅದರಲ್ಲಿ ಇನ್ವಾಲ್ವ್ ಆಗಿ ತಾವೇ ಇದನ್ನು ಮಾಡ್ತಾರೆ. ಆದರೆ ಮಕ್ಕಳು ಆಡ್ತಿರ್ತಾರೆ. 1 ನಿಮಿಷದಲ್ಲಿ ಮರೆತು ಎಲ್ಲ ಜೊತೆಗೆ ಚೆನ್ನಾಗಿ ಆಡ್ತಿರ್ತಾರೆ ಅವರು. ಇವರು ದೊಡ್ಡ ಸುಮ್ಮನೆ ವೈಮನಸ್ಸು ಮಾಡ್ಕೊಂತಾರೆ. ಹೊಂದಾಣಿಕೆ ಇರೋದೇ ಇಲ್ಲ. ಹೌದು, ನನ್ನ ಮಕ್ಳು ಹೆಚ್ಚು, ನನ್ನ ಮಕ್ಳು ಹೆಚ್ಚು. ಆದರೆ ಅವು ಪಾಪ ಮಕ್ಕಳಿಗೆ ಕಂಪ್ನಿ ಬೇಕಾಗಿರುತ್ತೆ. ಸುಮ್ಮನೆ ಅದು ಒಂದು ಆಟದ ಥರ ಜಗಳಾಡಿ ಮತ್ತೆ ಒಂದಾಗಿ ಆಡ್ತಿರ್ತಾವೆ ಅವು. ಮಕ್ಕಳ ಜಗಳದಲ್ಲಿ ದೊಡ್ಡ ಮದ್ದು ಹೋಗಬಾರ್ದು. ಏನಾದರೂ ತಪ್ಪಿದ್ರೆ ಯಾರ ಮಕ್ಳದಿರ್ತೈತೆ ಅವ್ರಿಗೆ ತಿಳಿಸಿ ಹೇಳ್ಬೇಕು.
ತಿಳಿಸಿ ಹೇಳಿದರೆ ಅವು ತಿಳ್ಕೊಂತಾವು. ಚಿಕ್ಕ ಮಕ್ಕಳಿದ್ದಾಗ ತಿಳಿಸಿ ಹೇಳಿದರೆ ಎಲ್ಲರನ್ನು ನಮ್ಮ ಮಕ್ಕಳ ಥರ ಟ್ರೀಟ್ ಮಾಡಿದರೆ ಇಂಥ ವೈಮನಸ್ಸುಗಳು ಬರಲ್ಲ. ಮಂಗಳವಾರ ನಿಮಗೆ ಈ ಹಾಡು ಹೇಳೋದು ಅಂಥದ್ದೇನಾದರೂ ರೂಢಿ ಇದೆಯಾ? ಹಾಂ, ಇದೆ. ನಾನು ರಾಣೆಬೆನ್ನೂರಲ್ಲಿ ತುಂಬ ಸಂಘ ಸಂಸ್ಥೆಗಳಿಗೆ ಸದಸ್ಯ ಆಗಿದ್ದೀನಿ. ಮತ್ತು ಈ ಆಧ್ಯಾತ್ಮಕದ ಹತ್ರ ನನ್ನ ಒಲವು ಭಾಳ ತುಂಬ ಇದೆ. ನಮ್ಮ ಹುಟ್ಟಿ ಬೆಳೆದ ವಾತಾವರಣನೂ ಹಾಗೆ ಇತ್ತು. ನಮ್ಮ ತಂದೆ ತಾಯಿ ಇದು ಬಸವಣ್ಣವ್ರ ಬಗ್ಗೆ, ಶರಣರ ಬಗ್ಗೆ ಭಾಳ ಆಧ್ಯಾತ್ಮಿಕದ ಬಗ್ಗೆ ಹೇಳ್ತಾ ಅದರಲ್ಲೇ ಆ ತತ್ವಗಳನ್ನು ಅರ್ತ್ಕೊಂಡೇ ನಾವು ಬೆಳೆದ್ವಿ. ಹೀಗಾಗಿ ಈಗಾದರೂ ನನಗೆ ಎಲ್ಲಾದರೂ ಸ್ವಲ್ಪ ಏನಾದರೂ ಬೇಜಾರು ಅದು ಅನಿಸಿದರೆ ಆ ಶರಣರ ವಚನಗಳಿಂದ ಕೆಲವೊಂದು ನನಗೆ ಅವನ್ನೆಲ್ಲ ಅವನ್ನ ನೆನೆಸ್ಕೊಂಡಾಗ ಎಷ್ಟೋ ನೆಮ್ಮದಿ ಸಿಗ್ತದೆ, ಪರಿಹಾರ ಸಿಗುತ್ತೆ. ಈಗ ಅಕ್ಕನಾಗಮ್ಮ ಒಂದು ವಚನ ಹೇಳಿದಾಳೆ. ಈ ವಚನನ ಕೇಳೋಣ ಒಂದೆರಡು ನಿಮಿಷದ ನಂತರ. ಈ ಕಡುಬು ತಯಾರಾಗಬೇಕಾದ್ರೆ ಇಟ್ಟಿರೋ ನೀರು ಕುದಿ ಬರಬೇಕು. ಈ ನೀರು ಕುದಿ ಬರೋಷ್ಟರಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ಬರೋಣ. ವಿರಾಮದ ನಂತರ ಖಾನಾವಳಿಗೆ ಮತ್ತೆ ಸ್ವಾಗತ. ಈಗ ಈ ಥರ ಎಲೆ ಮಾಡಿದ್ದೀವಲ್ಲ, ಇದರಲ್ಲಿ ಇದನ್ನು ತುಂಬಬೇಕು. ಅಮ್ಮ, ನೀವಾಗಲೇ ನನಗೆ ವಚನ ಹೇಳೋಕೆ ಹೊರಟ್ರಿ, ನಾನು ತಡೆದೆ ನಿಮ್ಮನ್ನು. ಹೌದು, ಇವಾಗ ವಚನ ಹೇಳ್ತಾನೆ ಕಡುಬು ತಯಾರಾಗ್ಲಿಮ್ಮ. ನಾ ಹೇಳಿದ್ನಲ್ಲ, ಮನಸ್ಸಿಗೆ ಏನಾದರೂ ತೊಂದರೆ ಆದಾಗ ಅಕ್ಕನಾಗಮ್ಮನವ್ರದ್ದು ಒಂದು ವಚನ ಭಾಳ ನೆನಪಿಗೆ ಬರ್ತದೆ ನನಗೆ. ಮನದೊಡೆಯ ಮಹಾದೇವ ಮನವ ನೋಡಿ ಹನ್ನೆಂದು ಮನುಜರ ಕೈಯಲ್ಲಿ ಒಂದೊಂದು ನುಡಿಸುವನು, ಅದಕ್ಕೆ ಕಳವಳಿಸಿದರು ಮನವೇ ಕಾತರಿಸದಿರುತ್ತೆ ತನುವೆ, ನಿಜವಾನರಿದು ನಿಶ್ಚಿಂತನಾಗಿರು ಮನವೇ. ಅಂದರೆ ನಾವು ಇನ್ನೊಬ್ರಿಗೆ ನಾವು ಅಲ್ಪ ಸ್ವಲ್ಪ ಏನಾದರೂ ತಪ್ಪು ಮಾಡಿದರೆ, ಹೌದು ನನ್ನಿಂದ ತಪ್ಪಾಗೈತಿ ಅಂತ ನಾವು ಅದನ್ನು ಅರ್ತ್ಕೊಂಡು ಸಮಾಧಾನ ಇಟ್ಕೋಬೇಕು. ಆಮೇಲೆ ಬೇರೆಯವರು ಏನಾದರೂ ನಮ್ಗೆ ಅಂದಾಗ, ಹೌದು ಅವ್ರಿಗೆ ಯಾಕೋ ಮನಸ್ಸು ಸರಿ ಇಲ್ಲ ಇವತ್ತು ಯಾಕೋ ಅಂಥೇಳಿ ಅದು ಅವ್ರದಿಂದ ಇದು ಆಗೈತಿ ಅಂತೇಳಿ ನಾವು ಕಳವಳಿಸ್ಬಾರ್ದು, ಕಾತರಿಸ್ಬಾರ್ದು. ಅದನ್ನು ನಾವು ಮನಸ್ಸನ್ನು ಸಮಾಧಾನ ಇಟ್ಕೊಂಡಾಗ ನಾವು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇದಂತೂ ನನಗೆ ಭಾಳ ಅನಿಸ್ತಿರ್ತೈತಿ. ಯಾವಾಗಲಾದರೂ ಮನಸ್ಸಿಗೆ ಏನಾದರೂ ಬೇಜಾರಾದಾಗ ಈ ವಚನಗಳಿಂದ ನನಗೆ ಎಷ್ಟೋ ಬಸವಣ್ಣವ್ರ ವಚನನೂ ಹಾಗೇ ಇದ್ದಾವೆ. ಒಂದೊಂದು ವಚನದಲ್ಲಿ ಒಂದೊಂದು ಅರ್ಥ ಇದೆ. ಅವನ್ನೆಲ್ಲ ಬಿಡಿಸಿ ನಾವು ಅರ್ಥ ಮಾಡ್ಕೊಂಡಾಗ ಎಷ್ಟು ಸಮಾಧಾನ ಸಿಗುತ್ತೆ. ಆ ಪರಿಹಾರನೂ ಅದರಲ್ಲೇ ಇದೆ. ಓದ್ತಾ ಹೋದಂಗೆ ಅದನ್ನು ಅರ್ಥ ವಿಶ್ಲೇಷಣೆ ಮಾಡ್ತಾ ಹೋದಂಗೆ ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರನೂ ಆ ವಚನಗಳಲ್ಲೇ ಇವೆ. ಮಂಗಳವಾರ, ಇವಾಗ ನೀವು ಬಸವ ಜ್ಯೋತಿ ಮಹಿಳಾ ಮಂಡಳದ ಸದಸ್ಯ ಆಗಿದ್ದೀರಾ. ಆಗಲೇ ಕುಟುಂಬಗಳ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಮಾತಾಡ್ತಾ ಇದ್ರಿ. ನೀವಿವಾಗ ಬೇರೆಯವರಿಗೆ ಈ ಸೇರಿ ಬದುಕೋದ್ರಿಂದ ಹೇಗೆ ನಮ್ಗೆ ಒಳ್ಳೇದು ಅನ್ನೋದ್ರ ಬಗ್ಗೆ ಈಗ ಅದನ್ನ ತಿಳಿಸಿ ಈಗೆಲ್ಲ ಇದರಲ್ಲೂ ತಿಳಿಸಿ ಹೇಳ್ತಾ ಇದ್ದಾರೆ. ಮತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತಂದೆ ತಾಯಿ ನಮ್ಮನ್ನೆಲ್ಲ ಬೆಳೆಸಿ ಉತ್ತಮ ಸಂಸ್ಕಾರ ಕೊಟ್ಟು ನಮ್ಮನ್ನೆಲ್ಲ ಇಷ್ಟುವರೆಗೂ ತಂದಿರ್ತಾರೆ. ಕೊನೆಗಾಲದಲ್ಲಿ ಅವ್ರಿಗೆ ಅವಶ್ಯಕತೆ ಇರುತ್ತದೆ ತಮ್ಮ ಮಕ್ಕಳ ಹತ್ರ. ಇನ್ನೊಬ್ಬರಿಗೆ ಅವ್ರಿಗೆ ಕೇಳಲಿಕ್ಕೆ ಇವನ್ನ ಹೀಗೆ ಬಿಡಬೇಕು ಒಂದೊಂದೇ. ಅವ್ರ ಜೊತೆಗೆ ಎರಡು ಪ್ರೀತಿಯಿಂದ ಮಾತಾಡೋದು, ಅವ್ರಿಗೇನಾದರೂ ಅವಶ್ಯಕತೆ ಬಿದ್ದು ತಂದು ಕೊಡೋದು, ಇಂಥದ್ದೆಲ್ಲ ಮಾಡಿದರೆ ಎಷ್ಟು ಖುಷಿ ಅನಿಸ್ತೈತಿ. ಹೌದಪ್ಪ, ವಯಸ್ಸಲ್ಲಿ ಅವರಿಗೆ ಜೊತೆಗೆ ಇದ್ದು. ಆಮೇಲೆ ಬೇರೆ ಊರಲ್ಲಿದ್ರೂ ಒಂದು 4 ದಿವಸ ಅವ್ರನ್ನ ಕರ್ಕೊಂಡು ಹೋಗೋದು, ಅವರು ರಜಾ ಹಬ್ಬ ಹರಿದಿನಗಳಲ್ಲಿ ಬಂದು ಅವ್ರ ಜೊತೆಗೆ ಸಂತೋಷವಾಗಿ ಕಾಲ ಕಳೆಯೋದು, ಇಂಥದ್ದು ಮಾಡಿದರೆ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ. ಆ ಥರ ನಡ್ಕೊಂಡ್ರೆ ಒಳ್ಳೇದು ಅನಿಸ್ತಾ ಇದೆ. ಇದು ಎಷ್ಟು ಹೊತ್ತು? ಇದು ಒಂದು 5 ನಿಮಿಷ. 5 ನಿಮಿಷಕ್ಕೆ ಬೆಂದ್ಬಿಡುತ್ತಾ? ಇದು ಒಂದು 5-10 ನಿಮಿಷ ಆಗುತ್ತೆ. ಸ್ವಲ್ಪ ಮುಟ್ಟು ನೋಡಿದರೆ ಕೈಗೆ ಅಂಟಬಾರ್ದು. ನೋಡಿ ಈ ಥರ ಬರ್ತದೆ. ಬಿಟ್ಕೊಳ್ಳಲ್ಲ. ನಾವು ಸರಿಯಾಗಿ ಪ್ರೆಸ್ ಮಾಡಿದರೆ ಬಿಟ್ಕೊಳ್ಳಲ್ಲ.
ಅದಕ್ಕೇನು ತುಂಬಿಸೋಂಗಿಲ್ಲ. ಏನು ತುಂಬಿಸಂಗಿಲ್ಲ. ಹಾಂ ಹಾಂ. ಸ್ವಲ್ಪ ಎಣ್ಣೆ ಹಚ್ತೀನಿ, ಅವು ಇದಾಗ್ತವೆ. ಸ್ವಲ್ಪ ಎಣ್ಣೆ ಕುಡಿಯೋದು. ಅದಕ್ಕೆ ಸ್ವಲ್ಪ ಹಾಗೆ ಎಣ್ಣೆ ಸವರಿದ್ರೆ ಅಂಟ್ಕೊಳ್ಳಲ್ಲ ಒಂದಕ್ಕೊಂದು ಎಲೆ ಇವು. ಅದಕ್ಕೆ ಕೊಬ್ಬರಿ ಇರುತ್ತಲ್ಲ, ಹಾಗಾಗಿ ಅವಕ್ಕೇನು ಎಣ್ಣೆ ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಲ್ಪ ಹಚ್ಚಿ ಹಾಕಿದ್ರೆ ಅಂಟ್ಕೊಳ್ಳಲ್ಲ ಇವು. ಇದೊಂಥರ ಪೂರಿ ಥರನೇ, ಪೂರಿ ಥರನೇ ಉದ್ದಿ ನಾವು ನೀರಲ್ಲಿ ಬೇಯಿಸ್ತೀವಿ. ಇದನ್ನ ನೀರಲ್ಲಿ ಬೇಯಿಸ್ಕೊಳ್ಳೋದು ಅಲ್ವಾ? ಪೂರಿ ಥರನೇ ಬೇಗ ಬೆಂದ್ಬಿಡತ್ತೆ. ಬೇಗ ಬೇಯುತ್ತೆ. ಇದರಲ್ಲಿ ಬೇಕಾದ್ರೆ ನಾವು ಸೊಪ್ಪುಗಳನ್ನು ಹಾಕಿನೂ ಕೂಡ ಮಾಡ್ಬೋದು. ಮೆಂತ್ಯ ಸೊಪ್ಪು, ಸಬ್ಬಸ್ಗೆ, ನಿಮ್ಗೆ ಯಾವ್ದು ಇಷ್ಟ ಸೊಪ್ಪಾಗುತ್ತೆ, ಮೆಂತ್ಯ ಸೊಪ್ಪು, ಸಬ್ಬಸ್ಗೆ ಸೊಪ್ಪು ಹಾಕಿದ್ರು ಬರುತ್ತೆ ಇದರಲ್ಲಿ. ಇದು ಆಯ್ತು ಅನ್ಸುತ್ತೆ. ಈ ಥರ ಸ್ವಲ್ಪ ಚೂರಿ ಹೆಸರು. ಈಗ ಪೂರ್ತಿ ತಣ್ಣಗಾಗಿದೆ ಅಲ್ಲ? ಈಗ ಪ್ರೆಷರ್ ಪೂರ್ತಿ ಇಳಿದಿದೆ. ಹಾಗೆ ತೆಗ್ದ್ಬಿಡಿ. ಹೋಗಿದೆಯಲ್ಲ? ಸ್ಪೂನ್ ಕೊಡಿ, ಸ್ವಲ್ಪ ಎಣ್ಣೆ ಕೊಡಿ ಹಾಕಿ. ಒಂದು ಅರ್ಧ ಬಟ್ಲೆ ಎಣ್ಣೆ ಹಾಕಿ ಮುಗಿಸಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕರಿಬೇವು ಹಾಕಿ ಒಂದು ಕುದಿ ಕುದಿಸಿ, ಒಂದು ಸ್ವಲ್ಪ ಕರಿಬೇವು. ಎಲ್ಲ ಬೇಕಾ? ಪುಂಡಿ ಪಲ್ಯ ರೆಡಿ ಆಗಿರುತ್ತೆ. ಕರ್ನಾಟಕದ ಉತ್ತರ ಕರ್ನಾಟಕದ ಪುಂಡಿ ಪಲ್ಯ, ರೊಟ್ಟಿ ಚಪಾತಿ ಜೊತೆ ಉತ್ತರ ಕರ್ನಾಟಕದ ಪುಂಡಿ ಪಲ್ಯ ರೆಡಿ ಆಗಿದೆ. ಚೆನ್ನಾಗಿದೆ. ಖಾರ ಇದೆಯಾ ನಿಮ್ಗೆ? ಮತ್ತೆ ಇಲ್ಲ, ಚೆನ್ನಾಗಿ ಖಾರ ಇಲ್ಲ, ಚೆನ್ನಾಗಿದೆ. ಇದು ತಗೊಳ್ಳಿ. ವಿಜಯಪುರ ಡಿಸ್ಟಿಕ್ಕಿನ ಪದರಗಡುಬು ಮತ್ತು ಮೆಣಸುಗಡುಬು ಅಂತ ಹೇಳ್ತಾರೆ ಅಲ್ಲಿ. ತಿಂದು ನೋಡಿ. ಬಿಜಾಪುರದ ಪದರಗಡುಬು. ಬಿಜಾಪುರದ ಪದರಗಡುಬು ರೆಡಿ ಆಗಿದೆ ತುಪ್ಪದ ಜೊತೆ. ಬಿಸಿ ಬಿಸಿ ಆಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿನೇ ಇದೆ. ಇದು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಚಟ್ನಿ ಜೊತೆಗೆ ಎಲೆಗಡುಬು. ಚಟ್ನಿ ಜೊತೆ ಎಲೆಗಡುಬು. ಎಲ್ಲವೂ ಅದ್ಭುತವಾಗಿದೆ. ಚಟ್ನಿ ಜೊತೆ ಎಲೆಗಡುಬು, ತುಪ್ಪದ ಜೊತೆ ಪದರಗಡುಬು, ರೊಟ್ಟಿ ಚಪಾತಿ ಜೊತೆ ಪುಂಡಿ ಸೊಪ್ಪು ಎಲ್ಲವೂ ತುಂಬಾನೇ ಚೆನ್ನಾಗಿದೆ ತಿನ್ನೋದಕ್ಕೆ. ಮಂಗಳ ಅವರೇ, ರಾಣಿಬೆನ್ನೂರಿನಿಂದ ಬಂದು ನಮಗೆ ಪುಂಡಿ ಸೊಪ್ಪು, ಪದರಗಡುಬು ಎಲ್ಲವನ್ನ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಟ್ರಿ. ಹಾಗೆ ತುಂಬ ಒಳ್ಳೆ ಒಳ್ಳೆ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ನಿಮಗೆ ನಮ್ಮೆಲ್ಲರ ಪರವಾಗಿ ಶರಣಾರ್ಥಿ ಅಮ್ಮ. ನಿಮಗೂ ಸಹ ಈ ಖಾನಾವಳಿ ಪ್ರೋಗ್ರಾಮಿನ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಮತ್ತು ಬಸವ ಚಾನಲ್ನವ್ರಿಗೂ ನನ್ನ ಧನ್ಯವಾದಗಳನ್ನು ಮಾಡ್ತೇನೆ. ಪುಂಡಿ ಪಲ್ಯದಲ್ಲಿ ಯಾವ ಪೌಷ್ಟಿಕಾಂಶಗಳಿವೆ, ಪುಂಡಿ ಪಲ್ಯದಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಸಹಕಾರಿಯಾಗುತ್ತೆ ಅನ್ನೋದನ್ನು ನಮ್ಮ ತಜ್ಞರು ತಿಳಿಸ್ತಾರೆ, ಕೇಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯರೇ, ಇವತ್ತು ಮಾಡಿರ್ತಕ್ಕಂಥದ್ದು ಪುಂಡಿ ಪಲ್ಯ ಮತ್ತು ಪದರಗಡುಬು. ಈ ಪುಂಡಿ ಪಲ್ಯ ಅಂತಕ್ಕಂಥದ್ದು ಸೊಪ್ಪಿನ ಒಂದು ಪಲ್ಯ. ಯಾವುದೇ ಸೊಪ್ಪಾಗಿರ್ಬೋದು, ನಮ್ಮ ದೇಹದಲ್ಲಿರ್ತಕ್ಕಂಥ ಮಾಂಸಖಂಡದಲ್ಲಿರ್ತಕ್ಕಂಥ ಕೊಳೆಯನ್ನು ತೊಳಿಲಿಕ್ಕೆ ಅದ್ಭುತವಾಗಿ ಸಹಾಯ ಮಾಡ್ತವೆ. ಈ ಒಂದು ಪಲ್ಯ ಇದೆಯಲ್ಲ, ಈ ಪುಂಡಿ ಪಲ್ಯ ಅಂತಕ್ಕಂಥದ್ದು, ಈ ಪುಂಡಿ ಪಲ್ಯ ಏನು ಮಾಡೋದು ಅಂತೇಳಿ ನಮ್ಮ ಮಾಂಸಖಂಡಗಳ ಸ್ವಚ್ಛತೆಯನ್ನು ಮಾಡೋದ್ರ ಜೊತೆಗೆ ಈ ಲ್ಯಾಕ್ಟಿಕ್ ಆ್ಯಸಿಡನ್ನು ಬ್ಯಾಲೆನ್ಸ್ ಮಾಡ್ತದೆ. ಈ ರೀತಿ ಲ್ಯಾಕ್ಟಿಕ್ ಆ್ಯಸಿಡಿನಿಂದ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ರಕ್ಷಣೆಯನ್ನು ಪಡೆದಿದ್ದೇ ಆದರೆ ಈ ಮಾಂಸಖಂಡಗಳು ಯಾವತ್ತೂ ಜೋತು ಬೀಳಲ್ಲ. ಕೆಲವು ಜನರಿಗೆ ಏನಾಗ್ತವೆ ಅಂತೇಳಿದ್ರೆ, ವಯಸ್ಸಿಗೆ ಮುಂಚೆನೇ ಮಾಂಸಖಂಡಗಳು ಜೋತು ಬೀಳಲಿಕ್ಕೆ ಶುರುವಾಗ್ತವೆ. ಎಲ್ಲ ಕಡೆಗೆ ಶಕ್ತಿಹೀನವಾಗಿಬಿಡ್ತವೆ. ಅದೆಲ್ಲ ಜೋತು ಬಿದ್ದು ಮುದುಕರ ಥರ ಕಾಣಿಸ್ತಾ ಇರ್ತಾರೆ. ಅದೆಲ್ಲ ಫಿಟ್ಟಾಗಿ ಗಟ್ಟಿಯಾಗಿರಬೇಕು ಅಂಥೇಳಿದ್ರೆ ಈ ರೀತಿ ಸೊಪ್ಪಿನ ಪದಾರ್ಥಗಳನ್ನ ನಾವು ಜಾಸ್ತಿ ತಿನ್ನಬೇಕು.
ಮತ್ತು ಈ ಪದರ್ಗಡುಬು ಇದನ್ನು ನಾವೇನು ಮಾಡಿದ್ದೀವಿ ಸ್ಟೀಮಲ್ಲಿ ಬೇಯಿಸಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎಣ್ಣೆ ಇಲ್ಲದೆ ಇರೋದ್ರಿಂದ ಯಾವತ್ತಾದ್ರೂ ನೆಗಡಿ ಆಗಿರಲಿ, ಯಾವತ್ತಾದ್ರೂ ಕೋಲ್ಡ್ ಅಲರ್ಜಿ ಆದರೆ ಈ ರೀತಿ ಪದಾರ್ಥಗಳನ್ನ ನಾವು ಸೇವನೆ ಮಾಡೋದ್ರಿಂದ ಆ ಕೋಲ್ಡ್ ಅಂತಕ್ಕಂಥದ್ದು ಭಾಳ ಬೇಗ ಹೋಗ್ತದೆ. ಇದು ಕೋಲ್ಡಿಗೊಂದು ರಾಮಬಾಣ ಇದ್ದಂಗೆ. ಹಾಗಾಗಿ ಈ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಸರಿಯಾಗಿ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಾವು ಡಾಕ್ಟರಿಂದ ದೂರ ಇರ್ಬೋದು. ಪುಂಡಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು: ಪುಂಡಿ ಸೊಪ್ಪು, ಅರ್ಧ ಕಪ್ ಕಡಲೆಬೇಳೆ, ಹಸಿ ಮೆಣಸಿನಕಾಯಿ, ಸಬ್ಬಸಿಗೆ ಸೊಪ್ಪು, ಕಡಲೆಕಾಳು, ಶೇಂಗಾ ಬೀಜ, ಹಸಿ ಕೊಬ್ಬರಿ ಮತ್ತು ಈರುಳ್ಳಿ. ಪದರಗಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಬೆಲ್ಲ, ಒಣ ಕೊಬ್ಬರಿ, ಗಸಗಸೆ, ಕಾಳು ಮೆಣಸು, ಏಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾಳೆ ಖಾನಾವಳಿಯಲ್ಲಿ ಮತ್ತೆ ಉತ್ತರ ಕರ್ನಾಟಕ ಭಾಗದ ಹೊಸ ರುಚಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾನು ನಿಮ್ಮ ಮನೆ ಮಗಳು ರಂಜಿತಾ. ಶರಣು ಶರಣಾರ್ಥಿ.